ಈ ತುಳಸಿ ಗಿಡ ಸುಮಾರು 2 ವರ್ಷ ಆಯ್ತು. ಬಟ್ ಆ ತುಳಸಿ ಗಿಡದಲ್ಲಿ ನಾವು ಪಾಸಿಟಿವ್ ಥಾಟ್ ಕೊಟ್ಟಿದ್ದಕ್ಕೆ ಒಳಗಡೆಯಿಂದ ಮತ್ತೆ ಇನ್ನೊಂದ್ಸತಿ ಚಿಗುರ್ತಾ ಇದೆ. ಅದು ಚಿಗುರ್ತಾ ಇರೋದು ಒಳಗಡೆ ಬೀಜ ಹಾಕಿದ್ದೀನಿ, ಬಟ್ ಆ ಬೀಜಗಳು ಚಿಗುರ್ತಾ ಇಲ್ಲ. ಬಟ್ ಇದೇ ಗಿಡದ್ದು ಹೊಸ ಚಿಗುರು ಬಂದಿದೆ. ನಮ್ಮ ಥಾಟ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಗಿಡ ನಾಗಕೇಸರಿ ಅಂತ ಅಮೆಝಾನ್ ಇಂದ ತರಿಸಿದ್ದು. ಬಟ್ ತರಿಸ್ಬೇಕಾದ್ರೆ ಅದು ಪೂರ್ತಿ ಒಣಗೋಗ್ಬಿಟ್ಟಿತ್ತು. ಅದಕ್ಕೂ ಸಹ ನಾನು ಒಳ್ಳೆ ರೀತಿ ಥಾಟ್ ಪ್ರೊಸೆಸ್ ಕೊಟ್ಟು ನೀವು ಬೆಳೀತೀಯ, ನಿಮಗೆ ತಾಕತ್ತಿದೆ ಅಂತ ಹೇಳಿದ್ದಕ್ಕೆ ಅದು ಇಷ್ಟು ಚೆನ್ನಾಗಿ ಇಷ್ಟು ಹೊಸಸಾಗಿ ಬೆಳೆದಿದೆ. ಈ ಗಿಡ ತುಂಬಾನೇ ಸೊರಗೋಗ್ಬಿಟ್ಟಿತ್ತು. ಅದಕ್ಕೆ ಥಾಟ್ ಪ್ರೊಸೆಸ್ ಕೊಟ್ಟಿದ್ದಕ್ಕೆ ಚೀರೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಗಿಡ ಬಂದು ನಾಗಚಂಪಾ ಅಂತ. ಈ ಗಿಡ ಪೂರ್ತಿ ಒಣಗೋಗ್ಬಿಟ್ಟಿತ್ತು ಮತ್ತು ಇದಕ್ಕೆ ಹುಳುಗಳು ಬಿದ್ದುಬಿಟ್ಟಿತ್ತು, ಫಂಗಸ್ ಆಗ್ಬಿಟ್ಟಿತ್ತು. ಬಟ್ ನಾವು ಅದಕ್ಕೆ ಫಂಗಸ್ ಎಲ್ಲ ಕ್ಲೀನ್ ಮಾಡಿ ಇನ್ನು ತುಂಬಾನೇ ರಿಸ್ಟ್ರಿಕ್ಷನ್ ಪವರ್ ಅಲ್ಲಿ ಜಾಸ್ತಿ ಇದೆ, ರೋಗ ನಿರೋಧಕ ಶಕ್ತಿನಲ್ಲಿ ಇದೆ ಅಂತ ಹೇಳಿ ಥಾಟ್ ಪ್ರೊಸೆಸ್ ಕೊಟ್ಟಾಗ ಇದು ಸಹ ಇಷ್ಟು ಚೆನ್ನಾಗಿ ಬೆಳೆದಿದೆ.